ಅದಕ್ಕೆ ಈ ವಿಷಯದಲ್ಲಿ ರಿಸ್ಕ್ ತಗೊಳೋದು ಬೇಡ ಅಂತ. ನೀ ಅದೇನು ಕಾಫಿ ಮಾಡ್ತೀಯ ಅಂತ ನಿಂತ್ಕೊಂಡು ನಾನು ನೋಡ್ತೀನಿ ಬಾ. ಅಷ್ಟೇನಾ? ಬನ್ನಿ. ತಗೊಳ್ಳಿ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಹೇಗಿದೆ ಕಾಫಿ? ನೀನು ಹೇಳ್ದಂಗೆನೆ ಸೂಪರ್ ಆಗಿದೆ, ಸಖತ್ತಾಗಿ ಮಾಡಿದ್ಯಾ. ಒನ್ಸ್ ಅಗೇನ್ ಅವಾರ್ಡ್ ಸಿಕ್ತಷ್ಟೇ ಖುಷಿ ಆಯಿತು. ಕೊಡಿ, ನಾನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನೀವಲ್ಲಿ 2 ನಿಮಿಷ ಕೂತೀರಿ, ಬಂದೆ. ಪರವಾಗಿಲ್ಲ, ನಾನೇ ತೊಳಿತೀನಿ. ಹಲೋ, ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಸುಮ್ಮನೆ ಹೋಗಿ ಕೂತ್ಕೊಳ್ಳಿ ನೀವು. ಹಲೋ. ಓ ಮಲ್ಲಿ, ಎಲ್ಲಿದ್ದಾಳೆ ಇವಳು? ಹಲೋ, ಸುನಿ ಅವರು ಕಿಚನ್ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಫೋನ್ ಮಾಡಿಸ್ತೀನಿ, ಓಕೆನಾ? ಓ, ನಮ್ಮ ಹುಡುಗಿನ ಮನೆ ಕರ್ಕೊಂಡು ಹೋಗಿದ್ದಾನೆ. ಕೇಳಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಇವಳು ನನ್ನ ಹೆಂಡ್ತಿನೇ ಅಲ್ಲ ಅಂದಮೇಲೆ ನಾನು ಯಾಕೆ ಕುರ್ಕೋಬೇಕು? ಅವಳು ನನ್ನ ಶತ್ರು ಅಷ್ಟೇ, ಅಷ್ಟೇ ಮ್ಯಾಟ್ರ್ ಆಗೋದು. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಈಗ ಕೇಳಿಸ್ತಿದೆ. ನೀವು ಯಾರು ಅಂತ ಕೇಳ್ಬೋದಾ? ನನ್ನ ಫ್ರೆಂಡು, ಕ್ಲಾಸ್ಮೇಟ್. ಓ, ಫ್ರೆಂಡು, ಕ್ಲಾಸ್ಮೇಟು. ನಿಮ್ಮ ಹೆಸರು? ಮಲ್ಲಿ ಅಂತ. ಓ ಓ ಓ, ಮಲ್ಲಿ 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 ಅವರಾ? ನಿಮಗೆ ನನ್ನ ಬಗ್ಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ರಿ, ನಮ್ಮ ಹುಡುಗ ಯಾವಾಗ್ಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾನೆ. ಅಯ್ಯಯ್ಯೋ, ಏನು ಅಂತ ಕೇಳ್ತೀರಾ ಇವ್ರೆ? ನೀವಂದ್ರೆ ತುಂಬಾ ಸಿಕ್ಕಾಪಟ್ಟೆ ಗೌರವ ಅವನಿಗೆ. ಹಾ, ಸರಿ 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 ಇವ್ರೆ, ಅವನು ಬಂದ ತಕ್ಷಣ ನನಗೆ ಕಾಲ್ ಮಾಡ್ಲಿಕ್ಕೆ ಹೇಳ್ತೀರಾ? ಹಾ ಸರಿ, ಓಕೆ, ಥ್ಯಾಂಕ್ ಯು. ಅಲ್ಲೆಲ್ಲೆಲ್ಲೆಲ್ಲೆ ಪೈಲ್ವಾನ್, ಪರವಾಗಿಲ್ವೇ? ಮನೆವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ. ನನ್ನ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ನೀನಿವತ್ತು ಡೆವಲಪ್ಡ್ ಕಂಟ್ರಿ ಆಗ್ಬಿಟ್ಟಿದ್ಯಾ. ಪರವಾಗಿಲ್ಲ, ಆಗಬೇಕು. ನೀನು ಡೆವಲಪ್ ಆದಷ್ಟು ನನಗೆ ತಾನೇ ಲಾಭ. ಸಾರಿ, ಬರೋದು ಲೇಟ್ ಆಯ್ತು. ಬೋರ್ ಆಯ್ತಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಿನ್ನ ಬಾಸ್ ಫೋನ್ ಮಾಡಿದ್ರು. ಬಾಸಾ? ನಿನ್ನ ಅಡುಗೆ ಮನೇಲಿದ್ದೆ ಅಲ್ಲ, ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ರಿಸೀವ್ ಮಾಡಿ ಮಾತಾಡಿದೆ. ಏನು ಮಾತಾಡಿದ್ರು? ನಿನ್ನ ಹೆಸರೇನು ಅಂತ ಕೇಳಿದ್ರು, ಹೇಳಿದೆ ಅಷ್ಟೇ. ಹಾಗೇನೆ ನನ್ನ ಕ್ಲಾಸ್ಮೇಟು ಅಂತ ಹೇಳಿದೆ. ಪರಿಚಯ ಇಲ್ವಲ್ಲ, ಜಾಸ್ತಿನೂ ಮಾತಾಡೋಕೆ ಹೋಗಲಿಲ್ಲ. ಕರೆಕ್ಟ್, ಪರಿಚಯ ಇಲ್ದಿದ್ರ ಜೊತೆ ಹೇಗೆ ಮಾತಾಡೋಕ್ಕಾಗತ್ತೆ? ಒಂದು ನಿಮಿಷ, ನಾನು ಬಾಸ್ ಹತ್ರ ಮಾತಾಡ್ಕೊಂಡ್ಬಂದ್ಬಿಡ್ತೀನಿ. ಏನೋ ಪೈಲ್ವಾನ್ ನಿನ್ನ ಲೀಲೆ. ಮನೆವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ ಅವಳನ್ನ. ನನ್ನ ಶಿಷ್ಯ ಆಗಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯ್ತು ಕಣ. ಮೆಚ್ಚಿದೆ ನಿನ್ನನ್ನು. ಸೂಪರ್ ಕಣ ನೀನು. ಅಂತೂ ಇಂತೂ ನಮ್ಮ ಹುಡುಗ ಫಸ್ಟ್ ಗೇರ್ ಹಾಕೇ ಬಿಟ್ಟ. ಅಯ್ಯೋ ಸುಮ್ಮನಿರಿ ಬಾಸ್, ಫಸ್ಟ್ ಗೇರು ಇಲ್ಲ, ಯಾವ ಗೇರು ಇಲ್ಲ. ಏನೋ ಪೂಸಿ ಹೊಡೆದು ಕರ್ಕೊಂಡು ಬಂದಿದ್ದೀನಿ. ನನಗೆ ಇದೇನೆ ಎವರೆಸ್ಟ್ ಹತ್ಬಿಟ್ಟಿದ್ದೀನಿ ಏನೋ ಫೀಲ್ ಕೊಡ್ತದೆ ಗೊತ್ತಾ. ಅಷ್ಟು ಕಷ್ಟಪಟ್ಟೆ ಬಾಸ್, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಲ ಕಷ್ಟಪಟ್ರೇನೆ ಕಣ ಸುಖ ಸಿಗೋದು. ಐ ಮೀನ್ ಕಷ್ಟಪಟ್ರೇನೆ ಇಷ್ಟಪಟ್ಟಿದ್ದು ಸಿಗೋದು ಅಲ್ವಾ. ಲೈಫಲ್ಲಿ ರಿಸ್ಕ್ ತಗೋಬೇಕು ಕಣೋ. ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗೋದು. ಅದಂಗೆ ಅಲ್ಲಿ ವಾತಾವರಣ ಹೆಂಗಿದೆ? ಎಲ್ಲ ಓಕೆನಾ? ಇಲ್ಲ ಬಾಸ್, ಸಿಚುವೇಶನ್ ಸ್ವಲ್ಪ ಟಫ್ ಆಗಿದೆ. ಅನ್ಕೊಂಡಷ್ಟು ಈಸಿ ಅಲ್ಲ ಬಾಸ್ ಹುಡುಗಿರನ್ನ ಹೊಲ್ಸ್ಕೊಳ್ಳೋದು, ಹೊಲ್ಸ್ಕೊಂಡ್ಮೇಲೆ ಉಳಿಸ್ಕೊಳ್ಳೋದು. ದಡ್ಡ,
ಎಷ್ಟು ಸಲ ಹೇಳ್ಬೇಕು ನಿನಗೆ, ಫಸ್ಟ್ ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೋ. ಅವ್ರ ಸೈಕಾಲಜಿನ ಹಿಡ್ಕೊಂಡ್ರೆ ಅವ್ರು ನಿನ್ನ ಹಿಡ್ಕೋತಾರೆ. ಹೋಗು, ಟೈಮ್ ವೇಸ್ಟ್ ಮಾಡ್ಬೇಡ ಜಾಸ್ತಿ. ಫುಲ್ ಕಾನ್ಸಂಟ್ರೇಷನ್ ಅವಳ ಮೇಲೆ ಇರಲಿ. ಮಾತಾಡ್ಸೋಗು. ಸರಿ ಬಾಸ್. ಇವನೊಬ್ಬ ಅದು ಹೆಂಗೆ ತಗ್ಲಾಕೊಂಡು ನನ್ನ ಕೈಗೆ. ಒಳ್ಳೆ ಸೈಕಲ್ ಟ್ಯೂಬ್ ಥರ ಆಡ್ತಾನೆ. ಬರೀ ಪಂಚರ್ ಆಗದೆ ಇವನ್ ಕೆಲಸ. ನಾನು ಹೋಗಿ ಪಂಚರ್ ಹಾಕಿ ಪಂಪ್ ಹೊಡೆದು ಇವನ್ನ ಊದಿಸಿ ಉಬ್ಬಿಸ್ಬೇಕು. ನನ್ನ ಜೀವನ ಇದೇ ಆಗ್ಬಿಟ್ಟಿದೆ ಈ ನಡುವೆ. ಏನು ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಆಗಬೇಕು ಅಂದರೆ ಪಂಪು ಹೊಡಿಬೇಕು, ಪಂಚರು ಹಾಕ್ಬೇಕು. ಏನೋ ಬರೋಕೆ ಹೇಳಿದೆ. ಜೈ, ಏನು ಮಾಡ್ತಿದ್ಯಾ ನೀನು? ನಮ್ಮ ಸುತ್ತ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ನೀನಂತೂ ಏನು ಅಬ್ಸರ್ವ್ ಮಾಡಲ್ಲ, ಯಾಕೆಂದರೆ ನಿನ್ನ ಪ್ರಪಂಚದಲ್ಲೇ ನೀನು ಮುಳುಗೋಗಿದ್ಯಾ. ಆದರೆ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ದಾರಿ ತಪ್ತಾ ಇದೆಯಾ. ನೀನು ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡ್ತಾನೆ ಇದೆಯಾ. ಇದೇ ಥರ ಮುಂದುವರೆದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿ ನಿನ್ನ CEO ಪೋಸ್ಟಿಂದ ಕಿತ್ತಾಕ್ತಾರೆ. ಆ ರೈಟ್ಸ್ ಅವ್ರಿಗಿದೆ ಅನ್ನೋದನ್ನು ನೀನು ಮರಿಬೇಡ. ನೋಡು, ನಿನ್ನ ತಾಯಿಯಾಗಿ ನಿನ್ನ ಮೇಲೆ ಕಾಳಜಿ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀನು ಈ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊ. ನೀನು ಇದೇ ಆ್ಯಟಿಟ್ಯೂಡ್ ಕಂಟಿನ್ಯೂ ಮಾಡಿದ್ರೆ ನಾನು ಬೇರೆ ನಿರ್ಧಾರ ತಗೋಬೇಕಾಗತ್ತೆ. ನಿನ್ನನ್ನು ಪಕ್ಕಕ್ಕೆ ಕೂರಿಸಿ ಕಂಪನಿನ ನಾನು ಟೇಕ್ ಓವರ್ ಮಾಡ್ತೀನಿ.